ಸಾರ್ವಜನಿಕರಿಗೆ ತನ್ನ ಅಭಿಯಾನವನ್ನು ಸ್ಟಾರ್ಟ್ ಮಾಡಿಬಿಟ್ಟದ. ಜನರಿಗೆ ಹೆಂಗೆ ಮುಟ್ಟೋದು ಇಡೀ ಇದನ್ನೊಂದು ಮೂಮೆಂಟ್ನ ಇಡೀ ದೇಶ ತುಂಬ ಮಾಡೋದು ಹೆಂಗೆ ಅಂತೇಳಿ ಅದಕ್ಕೆ ತಮಗಾದಂಥ ನ್ಯಾಯ, ನಿರುದ್ಯೋಗ ಬಗ್ಗೆ ಆಗಿರ್ಬೋದು, ಬಡತನ ಬಗ್ಗೆ ಆಗಿರ್ಬೋದು, ಹಸುವಿನ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಮೂಮೆಂಟ್ ಮಾಡ್ಕೊಂಡು ನೀವೇನು ಅಂತೀರಿ ಸಾರ್ವಜನಿಕರೇ? ನಾವು ಮಾಡೋದು ಸರಿ ಅಂತಿರೋ ತಪ್ಪು ಅಂತಿರೋ, ಉದ್ಯೋಗಗಳು ಸಿಗುವಂಥ ಒಂದು ಶಿಕ್ಷಣ ಕೊಡಿಸುವಂಥ ಕೆಲಸ ಆಗ್ಬೇಕಂತರೂ ಆಗಬಾರ್ದು ಅಂತಿರೋ ಅನ್ನೋ ದಿಸೆಯಲ್ಲೇ ಇವರೆಲ್ಲರೂ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ CJP ಒಂದು ರಾಷ್ಟ್ರೀಯ ಒಂದು ಸಮಿತಿಯನ್ನು ಕಾರ್ಯಕಾರಿ ಸಮಿತಿ ಮಾಡಿಕೊಂಡು ದೀಪ್ತಿ ಅದರದ ರಾಷ್ಟ್ರೀಯ ಸಂಚಾಲಕರಾಗಿದ್ದಾರೆ. ಅದರ ಪಕ್ಷದ ಇದು ಮೂಮೆಂಟ್ ಪಕ್ಷದು ಸೌರವ್ ದಾಸ್ 27 ವರ್ಷ, ಅಶುತೋಷ್ ರಂಕಾ 30 ವರ್ಷ, ಅಜಿಂಕ್ಯ ಶಿಂದೆ 35 ವರ್ಷ, ರಾಷ್ಟ್ರೀಯ ಸಂಘಟನಾ ಉಸ್ತುವಾರಿ ದೀಪಕ್ ಬಲಿಯಾನ್ 26 ವರ್ಷ. ಹೀಗೆಲ್ಲ ಒಂದು ತಮ್ಮ ಸಂಘಟನೆ ಮಾಡ್ಕೊಂಡಿದ್ರೆ ಎಲ್ಲ ಯುವಕರೇ ಇದ್ದಾರೆ. ಅದೇ ರೀತಿ ಅಪ್ರೀನ್ ಜವಾನ್ ನವಾಜ್ ಅಂತ 34 ವರ್ಷ, ವಿಜಯ್ ರೆಡ್ಡಿ ಮಲ್ಲಂಗಿ ಅನ್ನೋರಿಗೆ 30, ಮಾಧ್ಯಮ ಉಸ್ತುವಾರಿ ರತ್ನ ಸಿಂಗ್ ಅವ್ರಿಗೆ 31, ಹೀಗೆ ಕಾನೂನು ಉಸ್ತುವಾರಿ ವೈಷ್ಣವ್ ಗೌರ್ ಅವ್ರಿಗೆ 29. ಈ ರೀತಿಯಾಗಿ ಅನೇಕ ಹಣಕಾಸು ಇನ್ನುಳಿದ ವಿಷಯಗಳನ್ನು ಮಾಡ್ತಾರೆ. ಜನರಿಂದ ಪೂರ್ವ, ಪಶ್ಚಿಮ, ಉತ್ತರ, ಈಶಾನ್ಯ, ಅದೇ ಕಾಲಕ್ಕೆ ದಕ್ಷಿಣ ಭಾಗದ ಎಲ್ಲ ಕಡೆಗೂ ಜನರನ್ನು ಕೂಡಿಸುವಂಥ, ಅವ್ರನ್ನ ಕೂಡಿಸಿ ಹೋರಾಟ ಮಾಡುವಂಥ ಒಂದು ಸಂಘಟನೆ ರೆಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೂ ಏನಾದರೂ ದೊಡ್ಡದ ಅದೇ ರೀತಿ ಈಗೇನು ಬೆಳೀತಾ ಇದೆ ರೀತಿ ಬೆಳೆದ್ರೆ ಮುಂಬರುವ ದಿನಗಳಲ್ಲಿ ಮೋದಿಯವರಿಗೆ ಈ CJP ಅನ್ನುವಂಥ ಇವತ್ತೇನು ನಾವು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಶುರುವಾಗಿದ್ದು ಯಾವುದೇ ರೂಪ ಪಡಿಬೋದು. ಯಾಕಂದ್ರೆ ರಾಜಕೀಯದಲ್ಲಿ ಇದೇ ರೀತಿ ಆಗ್ತದೆ, ಇದೇ ರೂಪ ಪಡೀತದೆ, ಹೀಗೆ ಹೋಗ್ತದೆ ಅಂತ ಹೇಳೋದು ಅತ್ಯಂತ ಕಷ್ಟ ಸಾಧ್ಯ. ಒಟ್ಟಾರೆಯಾಗಿ ಈ ಒಂದು ಮೂಮೆಂಟ್, ಈ ಒಂದು ಅಭಿಯಾನ ಏನಪ್ಪ ಜಾರ್ಖಂಡಲ್ಲಿ ಸ್ಟಾರ್ಟ್ ಆದಂಥ ಅಭಿಯಾನ ಅಥವಾ ಈ ದಿಲ್ಲಿಯಲ್ಲಿ ಸ್ಟಾರ್ಟ್ ಆದಂಥದ್ದು, ಪ್ರಯಾಗರಾಜದಲ್ಲಿ ಇನ್ನುಳಿದ ಇದನ್ನು ಏನಪ್ಪ ಅಂತಂದ್ರೆ ದೊಡ್ಡ ರೂಪದಲ್ಲಿ ಬೆಳೆಸುವಂಥದ್ದು, ಜನರಿಗೆ ಮುಟ್ಟಿಸುವಂಥ, ಜನರನ್ನು ಜಾಗೃತಿ ಮಾಡುವಂಥ, ಯುವಕ ಯುವತಿಯರನ್ನು ಒಂದು ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನಾಗ್ತದೋ ಗೊತ್ತಿಲ್ಲ, ಯಾವ ರೂಪ ಪಡೀತದೋ ಗೊತ್ತಿಲ್ಲ. ಯಾಕಂದರೆ ಇದಕ್ಕೆ ಒಂದೇ ಸಿದ್ಧಾಂತ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನು ಸಾಧ್ಯದನ, ಅಥವಾ ಈ ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂಥದ್ದು, ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಈ ಬೀದಿಗಿಳಿಯುವಂಥ ಒಂದು ಹೋರಾಟ ಈ ಒಂದು ವಿಶೇಷವಾಗಿ CJPಗೆ ಯಾವ ಮಟ್ಟಕ್ಕೆ ಒಯ್ಬೋದು, ಎಲ್ಲಿ ನಿಲ್ಲಿಸ್ಬೋದು ಈಗಲೇ ಹೇಳದೆ ಹೋದರೂ ಸಹಿತ ಈ ಮೂಮೆಂಟ್ ಮಾತ್ರ BJPಯ ಆಡಳಿತಕ್ಕೆ ಒಂದು ಬೆದರಿಕೆಯನ್ನು ಒಡ್ಡಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಏನೂ ಆಗಲಿ, ಒಟ್ಟಾರೆಯಾಗಿ ಈ ಮೂಮೆಂಟ್ ಇದ್ದಿದ್ದು ಜನಸಾಮಾನ್ಯರಲ್ಲೇ